ಸುಪ್ರಸಿದ್ಧ ಮಧ್ಯ ಕರ್ನಾಟಕದ ಶ್ರೇಷ್ಠ ಬೀರಲಿಂಗೇಶ್ವರನ ದೇವಾಲಯ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯವು ನಾಶವಾದ ನಂತರ ಉತ್ತರ ಕರ್ನಾಟಕದಿಂದ ತಾಳಿಕೋಟೆಯಲ್ಲಿದ್ದ ಎಲ್ಲ ಜನರು ದಕ್ಷಿಣ ಭಾಗಕ್ಕೆ, ಅದರಲ್ಲೂ ಉತ್ತಮ ರಕ್ಷಣೆಯನ್ನು ನೀಡುವ ಹಿಂದೂಗಳೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸ ಮಾಡುತ್ತಿದ್ದ ಹೊಳಲ್ಕೆರೆ ತಾಲೂಕು ಕಟ್ಟೆ ಪ್ರದೇಶಕ್ಕೆ ಬಂದು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಮನೆಗಳ ನಿರ್ಮಾಣ ಮಾಡಿ ಅದರೊಟ್ಟಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿ ಶ್ರೀ ಬೀರಲಿಂಗೇಶ್ವರನನ್ನು ತಾಳಿಕಟ್ಟೆಗೆ ತಂದರು ಎಂಬ ಪ್ರತೀತಿ ಈ ದೇವಾಲಯದಲ್ಲಿ ಇರುವುದನ್ನು ಕಾಣುತ್ತೇವೆ. ಮತ್ತು ಇಡೀ ಶೈಲಿಯು ವಿಜಯನಗರ ಶೈಲಿಯ